ಮೈಕ್ರೋ ಫೈನಾನ್ಸ್ ಇಂದ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಅದನ್ನ ಸಾಲವನ್ನು ವಾಪಸ್ ಕೇಳುವಂಥ ಸಂದರ್ಭದಲ್ಲಿ, ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕಿರುಕುಳವನ್ನು ನೀಡಲಾಗ್ತಿದೆ ಅನ್ನುವಂಥ ಆರೋಪ. ಸೀಸ್ ಮಾಡಿದ್ದ ಮನೆಯ ಬೀಗವನ್ನು ರೈತ ಸಂಘದ ನಾಯಕರು ಹೊಡೆದು ಹಾಕಿದ್ದಾರೆ. ಅಂದರೆ ಈ ಕಿರುಕುಳದಿಂದಾಗಿ ಹಾಸನದ ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಮನೆ ನಿರ್ಮಿಸಲು 5 ಲಕ್ಷ ರೂಪಾಯಿ ಸಾಲವನ್ನು ರೈತ ಪಾಲಕ್ಷ ಪಡೆದಿರ್ತಾರೆ. ತಂದೆಗೆ ಅನಾರೋಗ್ಯ ಇರುವಂಥ ಹಿನ್ನೆಲೆಯಲ್ಲಿ ಆ ಸಾಲದ ಕಂತೇನಿಟ್ಟ ಇರುತ್ತಲ್ಲ ಅದನ್ನು ಕಟ್ಟಲಿಕ್ಕೆ ಆಗಿರೋದಿಲ್ಲ. ಸೊ ಅದು ವಿಳಂಬ ಆಗಿರುತ್ತೆ. ಸೊ ಕೆಲ ತಿಂಗಳಿಂದ ಸಾಲದ ಕಂತು ಕಟ್ಟದಿದ್ದಕ್ಕೆ ಮನೆಯನ್ನು ಸೀಸ್ ಮಾಡಲಾಗಿದೆ. ವೃದ್ಧೆ ಬಾಣಂತಿ ಮಗು ಇದ್ದರೂ ಕೂಡ ಕರುಣೆಯನ್ನು ತೋರದ ಈ ಸಿಬ್ಬಂದಿಯವರು ಮಾಡಿರುವಂಥ ಎಡವಟ್ಟು ಇದು. ಈ ಹಿಂದೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ರಾಜ್ಯ ಸರ್ಕಾರ ತನಕ ಕೂಡ ಈ ಒಂದು ಕೇಸ್ ಹೋಗುತ್ತೆ. ಈ ರೀತಿಯಾಗಿ ಫೈನಾನ್ಸ್ ಕಿರುಕುಳದಿಂದಾಗಿ ನೇಣಿಗೆ ಶರಣಾಗಿರುವಂಥ ಘಟನೆ ಕೂಡ ಆಗಿರುತ್ತೆ. ಆದರೂ ಕೂಡ ಈಗ ಮತ್ತೆ ಈ ರೀತಿಯ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಇವರಿಗೆ ಏನವ್ರ ಹೆಸರು ಮಾತಾಡ್ಬೇಡಿ. 5 ಲಕ್ಷದಲ್ಲಿ 187 ಕಟ್ಟಿದ್ದೀವಿ. ಇದು ಕಟ್ಬೇಕಾಯ್ತು. ವ್ಯಾಪಾರ ಹುಷಾರಿಲ್ಲ ಅಂತ ಹೇಳಿ ಕಟ್ಟಿರ್ಲಿಲ್ಲ. ಅದಕ್ಕೆ ಇವರು 2 ನೋಟಿಸ್ ಕೊಟ್ಟಿದ್ರು. ಇನ್ನೂ ನೋಟಿಸ್ ನಮಗೆ ತಲುಪಿಸ್ಲಿಲ್ಲ. ಮೊಬೈಲಿಂದಲೇ ನಮಗೆ ಕಳಿಸಿದ್ರು. ಆಮೇಲೆ ಎಲ್ಲರೂ ನಾನು ಇಲ್ಲದೇ ಇರೋ ಟೈಮಲ್ಲಿ ಬಂದು ಪೊಲೀಸ್ನವರೆಲ್ಲ ಕರ್ಕೊಬಂದು ಎದುರಿಸಿ ಎಲ್ಲರನ್ನೂ ಆಚೆ ಕಡೆ ಹಾಕಿ ಇದು ಮಾಡ್ಕೊಂಡು ಹೋಗಿದ್ರು. ಕೊಟ್ಟಿಗೆಗೆ ಲೋನ್ ಆಗಿಲ್ಲ. ಕೊಟ್ಟಿಗೆನ ಸೇರ್ಸಿ ಹಾಕೊಂಡು ಯಾಕೆ ಹಾಕಿದ್ದೀರಾ ಅಂದರೆ ಅದು ಟಚ್ಚಲ್ಲಿ ಐತೆ ಅದಕ್ಕೆ ಹಾಕೊಂಡು ಹೋದು ಅಂತ ಹೇಳಿ ನನ್ನ ಮೇಲೆಲ್ಲ ಫುಲ್ಲು ಜಗಳ ಮಾಡಿದ್ರು ಅವರು. ಕೇಸ್ ಮಾಡ್ತೀನಿ, ಸಣ್ಣ ಮಕ್ಳಿದ್ದಾವೆ ಅಂತೇಳಿ ನಿನ್ನ ಕೇಸ್ ಮಾಡ್ತೀನಿ, ಇದು ಮಾಡಿದ್ರೆ ಕೊಟ್ಟಿಗೆದ ಅಂತೇಳಿ CC ಕೇಸ್ ಆಗುತ್ತೆ ಹಾಗೆ ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಫೈನಾನ್ಸ್ ಅವರು. ಅದಕ್ಕೆ ರೈತರ ಸಂಘದವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಅಣ್ಣವರು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಒಬ್ಬ ರೈತರು ಫೈನಾನ್ಸಲ್ಲಿ ಹಣ ತಗೊಂಡಿರು 5 ಲಕ್ಷ, 2.5-3 ಲಕ್ಷ ಕಟ್ಟಿದ್ದಾರೆ. ಇನ್ನೂ 6 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಚಿಕ್ಕ ಬಾಣ್ತಿರು ಮಕ್ಕಳನ್ನ ಹೊರಗಡೆ ನೂಕ್ಬಿಟ್ಟು ಆ ಗುಡಿಸ್ದಲ್ಲಿ ಇದ್ದಾರೆ ಮಕ್ಕಳೆಲ್ಲ. ಅದು ನಮಗೆ ಸುದ್ದಿ ಗೊತ್ತಾಯಿತು. ರೈತ ಸಂಘದವ್ರು ದಯವಿಟ್ಟು ನಮಗೆ ಇಲ್ಲಪ್ಪ ರೈತರ ಪರವಾಗಿ ಇರೋದು ನಾವು ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ನಾವು ಮೊನ್ನೆ ಬಂದು ನೋಡ್ಕೆ ಹೋದಾಗ ನಮಗೆ ಬೇಜಾರಾಯಿತು. ಅವ್ರ ಅಪ್ಪಗೆ ಲಕ್ಕು ಆಗಿದೆ, ಅವ್ರ ತಾಯಿಗೆ ಹುಷಾರಿಲ್ಲ, ಚಿಕ್ಕ ಮಕ್ಕಳು, ಮಳೆಗಾಲ ಬೇರೆ. ಆ ಸೊಳ್ಳೆಗಳು ಕಚ್ಚಿಸೋದು ನೋಡಿ ಇಲ್ಲಮ್ಮ ನಾಳೆ ಬೀಗ ಹೊಡೆದು ಕೊಡ್ತೀವಿ, ನಾಳೆ ಬರ್ತೀವಿ ಅಂತ ಹೇಳಿ ಇವತ್ತು ಬಂದು ಬೇಲೂರು ತಾಲೂಕಲ್ಲಿ ಬೀಗ ಹೊಡೆದು ಆ ರೈತರನ್ನ ಒಳಗಡೆ ಬಿಟ್ಟು ಹೋಗ್ತಾ ಇದ್ವಿ. ಯಾಕಂದರೆ ದರ್ಶನ್ ಅಂತ ಹೇಳಿ ಹುಡುಗ ಪಾಪ 2 ದಿವಸ ನಮ್ಮ ಮನೆ ಹತ್ರ ಬಂದ. ಅವ್ರ ಮಗ ದರ್ಶನ್ ಯಾಕಪ್ಪ ಅಳಬೇಡಪ್ಪ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಸಮಾಧಾನ ಮಾಡಿ ಇವತ್ತು ಬೀಗ ಹೊಡೆದು ಅವ್ರ ರೈತರನ್ನ ಒಳಗಡೆ ಕಳಿಸ್ಬಿಟ್ಟು ಹೋಗ್ತಾ ಇದೀವಿ ನಾವು. ಎಷ್ಟು ತಗೊಂಡಿದ್ರಿ ಸಾಲ? ಸಾಲ 5 ಲಕ್ಷ. ಅವ್ರ ತಂದೆ ಹೆಸರು ಪಾಲಾಕ್ಷ ಅಂತ ಹೇಳಿ. ಅದು ಜನ ಬ್ಯಾಂಕು ಅಂತ ಹೇಳಿ ಹರ್ಷಮಲ್ ಪಕ್ಕ ಇದೆ. ಅದು ಕೇರಳ.